ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಪ್ರತಿದಿನ ನೀವು ಕೂಡ ನೋಡ್ತಾನೇ ಇದ್ದೀರಿ. ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತು ಮಾಧ್ಯಮಗಳ ಮುಖಾಂತರ ಈಗಾಗಲೇ ಕರ್ನಾಟಕದಾದ್ಯಂತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಒಂದು ಗೃಹಲಕ್ಷ್ಮಿ ಹಣ ಬರುವಲ್ಲಿ ವಿಳಂಬ ಆಗ್ತಾಯಿದೆ? ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಯೋಜನೆ ಸ್ಟಾಪ್ ಆಗಿದೆಯಾ ಅನ್ನೋ ಒಂದು ಗೊಂದಲ ಮಹಿಳೆಯರಲ್ಲಿ ಸೃಷ್ಟಿಯಾಗಿದೆ. ಹೌದು, ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಬರೋದಿಲ್ಲ, ಬಂದರೆ ಯಾವಾಗ ಬರುತ್ತೆ, ಎಲ್ಲನೂ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀನಿ ಸ್ನೇಹಿತರೆ. ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ಮುಂದೆ ವಿಡಿಯೋನ ಹಾಗೆ ಮುಂದೆ ಓಡಿಸ್ತಾ ನೋಡಿದರೆ ನಿಮಗೆ ಮಾಹಿತಿ ಸಂಪೂರ್ಣ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು ವಿಡಿಯೋನ ಕಂಪ್ಲೀಟ್ ಕೊನೆಯವರೆಗೂ ನೋಡಿದಿರಿ ಅಂತಂದರೆ ನಿಮಗೂ ಕೂಡ ಒಂದು ಈ ಯೋಜನೆಯಿಂದ ನಮಗೆ ಹಣ ಬರುತ್ತಾ ಅಥವಾ ಬರೋದಿಲ್ಲ ಅಂತ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ ಈ ಒಂದು ಮಾಹಿತಿನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಲು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 4 ತಿಂಗಳ ಹಣ ಪೆಂಡಿಂಗ್ ಇದೆ. ಅಂದರೆ ಈಗ ಕೇವಲ 3 ತಿಂಗಳ ಹಣ ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು. ಇಲ್ಲಿ ಮೊನ್ನೆ 1 ತಿಂಗಳ ಹಣವನ್ನು ಎಲ್ಲರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಇಲ್ಲಿ ಏನು ಕೇವಲ 3 ತಿಂಗಳ ಹಣ ಮಾತ್ರ ಬಾಕಿ ಇರುವಂಥದ್ದು. ನಿಮಗೂ ಯಾರ್ಯಾರಿಗೆ ಎಷ್ಟು ಕಂತುಗಳು ಪೆಂಡಿಂಗ್ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾರಿಗಾದರೂ ಹಣ ಮತ್ತೆ ಜಮಾ ಆಗಿದ್ದರೆ ಅವರು ಕೂಡ ಕಮೆಂಟ್ ಮಾಡಿ, ಎಷ್ಟನೇ ಕಂತಿನ ಹಣ ಜಮಾ ಆಗಿದೆ ನಿಮಗೂ ಅಂತ ನಮಗೂ ಕೂಡ ಗೊತ್ತಾಗಲಿ. ಮತ್ತು ನಮ್ಮ ವಿಡಿಯೋನ ನೋಡ್ತಾ ಇರುವಂಥ ವೀಕ್ಷಕರಿಗೂ ಕೂಡ ಗೊತ್ತಾಗಲಿ. ಬೇರೆದವ್ರಿಗೆ ಯಾರು ಹಣ ಬಂದಿಲ್ಲ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದಾರೆ ಅಂಥವ್ರು ಕೂಡ ಯಾರಿಗಾದರೂ ಬಂದಿದೆ ಅನ್ನೋದು ಅವ್ರ ಗಮನಕ್ಕೆ ಕೂಡ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಬಂದವರು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥ ಮಾಹಿತಿ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ 3 ಕಂತುಗಳು ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಒಂದು ಮಾಹಿತಿ ಹೇಳಿದರು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳು ಒಟ್ಟಿಗೆ ಮತ್ತೆ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿರುವಂಥದ್ದು. ಆದರೆ ಯಾಕೆ ಮಾಡಲ್ಲ ಅಂತ ನೋಡೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಒಬ್ಬರಲ್ಲ ಇಬ್ಬರಲ್ಲ, ಇಲ್ಲಿ ತುಂಬ ಒಂದು ಫಲಾನುಭವಿಗಳು ಇದ್ದ ಕಾರಣ ಪ್ರತಿಯೊಬ್ಬರಿಗೂ ಒಂದೇ ಸರ್ತಿ ಅಮೌಂಟ್ ಹಾಕೋದು ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿರಬಹುದು ಅಂತ ನಮ್ಮ ಅನಿಸಿಕೆ, ನಮ್ಮ ವೈಯಕ್ತಿಕ. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೀನಿ. ಈ ತಿಂಗಳು ಹೋದ ತಿಂಗಳು ಅಂದರೆ ಇಲ್ಲಿ ಸೆಪ್ಟೆಂಬರ್ನ ಆಗಸ್ಟ್ ತಿಂಗಳನ್ನ ಈ ಸೆಪ್ಟೆಂಬರಲ್ಲಿ ಅಂದರೆ ಇವತ್ತು ಕೊನೆಯ ದಿನಾಂಕ ಹಾಕಬೇಕಾಗಿತ್ತು. ಈ ಹೊತ್ತಿಗೆ ಮುಗಿದು ಹೋಗಬೇಕಾಗಿತ್ತು ಆಗಸ್ಟ್ ತಿಂಗಳ ಅಮೌಂಟು. ಈ ರೀತಿಯಾಗಿ ನಿಮಗೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಆಗಸ್ಟ್ ತಿಂಗಳ ಹಣವನ್ನು ನಾವು ಸೆಪ್ಟೆಂಬರಲ್ಲಿ ಹಾಕ್ತೀವಿ, ಸೆಪ್ಟೆಂಬರ್ ಹಣವನ್ನು ಅಕ್ಟೋಬರಲ್ಲಿ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಒಟ್ಟಿಗೆ ಒಂದು ಪೆಂಡಿಂಗ್ ಇರುವಂಥ 3 ಕಂತು ಹಣಗಳು ಒಟ್ಟಿಗೆ ನಾವು ಹಾಕೋದಿಲ್ಲ. ಆದರೆ ಇಲ್ಲಿ ಈ ಯೋಜನೆ ಸ್ಟಾಪ್ ಆಗುತ್ತೆ ಅನ್ನೋದು ತುಂಬ ಜನರಲ್ಲಿ ಗೊಂದಲ ಇದೆ. ಈ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಈ ಯೋಜನೆ ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಎಂಥ ಒಂದು ತೊಂದರೆ ಬಂದರೂ ಕೂಡ ನಾವು ಈ ಹಣವನ್ನು ಫಲಾನುಭವಿಗಳಿಗೆ ಮತ್ತು ಬಡವರಿಗೆ ತುಂಬ ಒಂದು ಅನುಕೂಲ ಆಗಿದೆ. ಈ ಹಣದಿಂದ ಈ ಯೋಜನೆ ಸ್ಟಾಪ್ ಮಾಡಿದರೆ ತುಂಬ ಜನರಿಗೆ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸ್ಟಾಪ್ ಮಾಡಲ್ಲ ಅನ್ನೋ ಒಂದು ಸ್ಪಷ್ಟನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿರುವಂಥದ್ದು. ಈ ಯೋಜನೆಯಿಂದ ಫಲಾನುಭವಿಗಳು ಒಂದು ಸ್ವಲ್ಪ ತುಂಬ ಉಪಯೋಗ ಆಗ್ತಾಯಿದೆ ಮಹಿಳೆಯರಿಗೆ. ಅದಕ್ಕಾಗಿ
ಈ ಯೋಜನೆ ಸ್ಟಾಪ್ ಮಾಡೋದರಿಂದ ಜನರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಅವರೇ ಮಾಹಿತಿ ಹೇಳಿರುವಂಥದ್ದು. ಅದಕ್ಕಾಗಿ ಈ ಯೋಜನೆ ಸ್ಟಾಪ್ ಆಗೋದಿಲ್ಲ. ಯಾರೂ ಆತಂಕಕ್ಕೊಳಗಾಗಬೇಡಿ. ಸುಮ್ಮನೆ ಯಾರೋ ಸ್ಟಾಪ್ ಆಗುತ್ತೆ, ಯೋಜನೆ ನಿಂತೋಗುತ್ತೆ, ಯೋಜನೆ ಸ್ಟಾಪ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯೋಜನೆ ಬಂದ್ ಆಗೇ ಆಗುತ್ತೆ. ಈ ಏನು ಇಲ್ಲಿವರೆಗೂ ಪೆಂಡಿಂಗ್ ಇದ್ದ ಹಣ ಕೂಡ ಬರುತ್ತೆ, ಆದರೆ ಒಟ್ಟಿಗೆ ಬರೋದಿಲ್ಲ. ಹಂತವಾಗಿ ನಿಮಗೆ ಜಮಾ ಆಗುತ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರು ಈ KYC ಮಾಡಿಕೊಳ್ಳೋದು ಕಡ್ಡಾಯ ಆಗಿದೆ. ಕಡ್ಡಾಯವಾಗಿ ನೀವು ಈ KYC ಮಾಡ್ಕೊಳ್ಳಿ. ಪ್ರತಿ ತಿಂಗಳು ನಿಮಗೆ ಅಮೌಂಟ್ ವರ್ಗಾವಣೆ ಆಗುತ್ತೆ. ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋ ಈ KYC ಮಾಡೋದು ದಯವಿಟ್ಟು ಮರೀಲಿಕ್ಕೆ ಹೋಗಬೇಡಿ. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ನಲ್ಲಿ ನಿಮಗೆ ಮಾಡಿಕೊಡ್ತಾರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು ಅಥವಾ ಆಧಾರ್ ಕಾರ್ಡ್ ನಂಬರ್ ಹೇಳಿದರೆ ಮಾಡಿಕೊಡ್ತಾರೆ ಸ್ನೇಹಿತರೆ. ನೀವು ದಯವಿಟ್ಟು ಈ KYC ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಬರುತ್ತೆ. ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ.